ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ಬಂದು 7 o'clock ಮಾರ್ನಿಂಗ್ 7 o'clock ಸ್ಟಾರ್ಟ್ ಮಾಡ್ಕೊತಾ ಇರೋದು. ಓಜಸ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇರೋ ವಿಡಿಯೋ ಇದು. ಫುಲ್ ಡೇ ನಮ್ಮದು ರುಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯಾರು ಸ್ಕಿಪ್ ಮಾಡ್ದಿರನೇ ವಿಡಿಯೋನೇ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಕೊಂಡು ವಿಡಿಯೋನ ನೋಡಿ. ಇನ್ನು ಓಜಸ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ಮೇಲೆ ಇನ್ನೂ ತುಂಬ ಕೆಲಸಗಳಿದೆ ಮಾಡೋದು. ಇವತ್ತು ಏನಾಗುತ್ತೆ ಅಂದ್ಬಿಟ್ಟು ನೋಡಿ. ನಮ್ಮ ಆಟಗಳು ತುಂಟಾಟ, ನನ್ನ ಚಿಕ್ಕ ಮಗನ ಜೊತೆಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇನ್ನು ಕೆಲಸಗಳು ಏನೇನಿರುತ್ತೆ, ಹಾಗೆ ನಮ್ಮದು ಫುಲ್ ದಿನನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ನಿಮಗೆಲ್ಲ ಒಂದು ವಿಷಯ ಹೇಳಬೇಕಾಗಿತ್ತು ಫ್ರೆಂಡ್ಸ್. ಯಪ್ಪ ಸಾಕಾಗ್ಬಿಟ್ಟಿದೆ ಈ ಮಕ್ಕಳು ಸವಾಸಗಳು. ಈಗಿನ ಕಾಲದ ಎಜುಕೇಷನ್ ಸಿಸ್ಟಮ್ ಹೇಗಾಗ್ಬಿಟ್ಟಿದೆ ಅಂದರೆ ಯಪ್ಪ, ನಮ್ಮ ಕಾಲದಲ್ಲಿ ಆಗಿರಲಿಲ್ಲ. ನಮ್ಮ ಕಾಲ ಅಂದ ತಕ್ಷಣ ಹಳೆ ಕಾಲದ ಮುತ್ತಜ್ಜಿ ಮುತ್ತಾತ ಅಂತೂ ಅಲ್ಲ. ನಾನು ಹೇಳ್ತಿರೋದು ನಮ್ಮ ಎಜುಕೇಷನ್ ಸಿಸ್ಟಮ್ಗೂ ಇವ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ತಲೆನೋವಿದೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು. ಬೇರೆ ಏನು ತಲೆನೋವಿಲ್ಲ. ಅವ್ರಿಗೆ ಬಾಕ್ಸಿಗೆ ರೆಡಿ ಮಾಡೋಷ್ಟರಲ್ಲಿ ನಾಳೆ ಬೆಳಿಗ್ಗೆ ಏನು ಮಾಡೋದು, ಏನು ಟಿಫನ್ ಕೊಡೋದು, ಏನು ಸ್ನ್ಯಾಕ್ಸ್ ಕೊಟ್ಟು ಕಳಿಸೋದು, ಏನು ಅಂತ ತಲೆನೇ ಓಡೋದಿಲ್ಲ. ಗೌರ್ಮೆಂಟ್ ಸ್ಕೂಲ್ ಅಂತ ಅಂದಮೇಲೆ ನಿಮಗೆ ಗೊತ್ತಲ್ಲ, ಬಿಸಿ ಊಟ ಕೊಡ್ತಾಯಿದ್ರು, ಅಲ್ಲೇ ತಿನ್ಕೋತಾ ಇದ್ದು ಅಷ್ಟೇ. ಈಗಿನ ಕಾಲದಲ್ಲಿ ಮಕ್ಕಳು ಹೇಳ್ಬೇಕಾ, ಅವ್ರಿಗೆ ಸಪ್ರೇಟಾಗಿ 2-3 ಬಾಕ್ಸ್ನ ಕೊಟ್ಟು ಕಳಿಸಿಲ್ಲ ಅಂತಂದರೆ ಅವ್ರಿಗೆ ಪೇರೆಂಟ್ಸ್ ಮೀಟಿಂಗ್ ಇಡ್ತಾರೋ ಇಲ್ವೋ, ನಮಗಂತೂ ಪಕ್ಕ ಇಡ್ತಾರೆ. ಯಾಕಂತ ಅಂದರೆ ಮಕ್ಕಳು ಅದು ಕೊಟ್ಟು ಕಳಿಸ್ಬೇಕು, ಇದು ಕೊಟ್ಟು ಕಳಿಸ್ಬೇಕು, ಅವ್ರು ಅದು ಅಂದ್ಕೊತಾರೆ, ಇದು ಅಂದ್ಕೊತಾರೆ, ಅದು ತಿನ್ಬೇಕು ಅಂದ್ಕೊತಾರೆ, ಹೆಲ್ತ್ಗೆ ಒಳ್ಳೆಯದು. ಯಪ್ಪ, ನಮಗೆಲ್ಲ ಥರ ಇತ್ತಾ? ಯಾರಾದರೂ ಹೇಳಿ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಅಯ್ಯೋ, ಅದಕ್ಕೂ ಇನ್ನೊಂದು ಹೇಳ್ಬಿಟ್ಟಿರಾ. ಗೌರ್ಮೆಂಟ್ ಸ್ಕೂಲ್ ಅಂತ ಕೀಳಾಗಿ ನಾನು ಮಾತಾಡ್ತಾ ಇಲ್ಲ, ಜಸ್ಟ್ ನಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊತಾ ಇರೋದು ಅಷ್ಟೇ. ಸ್ಟಾರ್ಟು ನಂದು ಹೌಸ್ ಕೀಪಿಂಗ್ ಕೆಲಸ. ಬೇರೆ ಮನೇಲಿ ಹೋಗಿ ಮಾಡೋದೇ ಬೇಡ, ನಮ್ಮ ಮನೇಲಿರೋ ಕೆಲಸ ಮಾಡ್ತಾಯಿದ್ರೆ ಅವ್ರಿಗಿನ್ನ ನಂಬರ್ 1 ನಾವೇ ಹೌಸ್ ಕೀಪಿಂಗ್ಸ್ ಇರ್ತೀವಿ. ಏನು ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆಯಿಂದ ಸಂಜೆ ಎಲ್ಲ ನೈಟ್ವರೆಗೂ ಕೆಲಸ ಮಾಡ್ತಾಯಿರಿ, ಒಂದು ಅರ್ಧ KGನೂ ಕಮ್ಮಿ ಆಗೋದಿಲ್ಲ. ಕಮ್ಮಿ ಆಗದೆ ಇರೋಕ್ಕೆ ಕಾರಣ ಏನು ಗೊತ್ತಾ? ಪ್ರತಿ ಒಂದು ಹೆಣ್ಮಕ್ಳಿಗೂ ಬರೋ ಕಾಮನ್ ಆಗಿರೋ PCOD. ಈ PCOD ಅನ್ನೋ ದೆವ್ವ ಹೆಣ್ಮಕ್ಳು ಮೈಗೆ ಬಂದು ಸೇರ್ಕೊಂಡ್ಬಿಡ್ತು ಅಂದರೆ ತಿಂದಿದ್ದು ಎಲ್ಲೋಗ್ತೈತೆ ಅಂತಲೇ ಗೊತ್ತಾಗೋದಿಲ್ಲ, ಅಥವಾ ನಮ್ಮ ಮೈಯಲ್ಲೇ ಇದೆಯಾ ಅಥವಾ ಹೋಗ್ತಾ ಇದೆಯಾ ಒಂದು ಗೊತ್ತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟು ತಿಂದರೂ ಅಷ್ಟು ತಿಂದಂಗೆ ಊದ್ಕೊತಾ ಇರ್ತೀವಿ. ನನ್ನ ಬಾಡಿನಲ್ಲಿ ಏನಾಗ್ತಿದೆ, ಏನು ಬಿಡ್ತಿದೆ ನನಗೆ ಅರ್ಥನೇ ಆಗ್ತಿಲ್ಲ. ನಿಮಗೂ ಇದೇ ಥರ ಪ್ರಾಬ್ಲಮ್ ಆಗಿದೆ ಅಲ್ವಾ? ಯಾರಿಗೂ ಹೇಳ್ಕೊಡೋಕ್ಕೂ ಆಗ್ದಿರಾ, ಬಿಡೋಕ್ಕೂ ಆಗ್ದಿರಾ, ನೀವೇ ಅನುಭವಿಸ್ತಾ ಇದ್ದೀರಾ ಅಲ್ವಾ? ತಿನ್ನೋದು ನೋಡ್ತಾ ಇದ್ರೆ ತಿನ್ನಬೇಕಾ ಬೇಡವಾ ಅಂತಲೂ ಯೋಚನೆ ಮಾಡ್ತೀರಲ್ವಾ? ಡೋಂಟ್ ವರಿ ಗೈಸ್, ಇರೋದೊಂದು ಲೈಫು. ಚೆನ್ನಾಗಿ ತಿನ್ನಿ, ಬಟ್ ಅದ್ರ ಜೊತೆಗೆ ಏನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು. ಆದಷ್ಟು ವಾರ್ಮಪ್ ಮಾಡಿ, ಎಕ್ಸಸೈಸ್ ಮಾಡಿ, ಸಣ್ಣ ಪುಟ್ಟ ಯೋಗ, ಇಲ್ಲ ಜಿಮ್ಗೆ ಹೋದವರು ಜಿಮ್ಗೆ ಹೋಗ್ಬೋದು, ಇಲ್ಲ ವಾಕಿಂಗ್ ಮಾಡಿ. ಹಂಗೆ ಅಂದ್ಬಿಟ್ಟು ಊಟ ಬಿಡಬೇಕು, ತಿನ್ನೋದು ಬಿಡಬೇಕು, ಅದೆಲ್ಲ ಏನು ಯೋಚನೆ ಮಾಡಬೇಡಿ. ಅದು ಜಸ್ಟ್ ಒಂದು ನಾರ್ಮಲ್ ಪ್ರಾಬ್ಲಮ್ ಅಷ್ಟೇ. ಇದು ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಳಿಗೂ ಕೂಡ PCOD, PCOS ಅಂತ ಅನ್ನೋದು, ಥೈರಾಯ್ಡ್ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ನೀವೆಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ಹೆಲ್ತಿ ಫುಡ್ ತಿನ್ನಿ, ಹಾಗೆ ಎಕ್ಸಸೈಸ್, ಡಯಟ್ ಮೇಂಟೈನ್ ಮಾಡಿ ಅಷ್ಟೇ. ಹಾಗೆ ಬಂದು ಇನ್ನು ಬಟ್ಟೆ ಒಗೆಯೋದು ಕೆಲಸ ಬೇರೆ ಪೆಂಡಿಂಗ್ ಇತ್ತು. ಅದ್ರಲ್ಲಿ ನನ್ನ ಮಗ ನೋಡಿ ಹೆಂಗೆ ಕಾಟ ಕೊಡ್ತಾನೆ ಅಂತ ಅಂದರೆ, ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ಈ ಮಕ್ಳುಗಳನ್ನ ನೋಡ್ಕೋಬೇಕು ಅಂತಂದರೆ ಬರೀ 1 CC ಕ್ಯಾಮ್ರಾ 2 CC ಕ್ಯಾಮ್ರಾ ಇದ್ದರೆ ಸಾಲದು. ಅಪ್ಪ ಅಮ್ಮ ಅನ್ನೋ CC ಕ್ಯಾಮ್ರಾಗಳು ಹಿಂದೆ ಮುಂದೆ ಸುತ್ತುತ್ತಾನೇ ಇರಬೇಕು. ಇಲ್ಲಾಂತಂದರೆ ಏನು ತಿಂತಾರೆ ಅಂತಲೂ ಗೊತ್ತಾಗೋದಿಲ್ಲ. ಸುಮ್ಮನೆ ತಲೆನೋವು. ಈಗಿನ ಕಾಲದಲ್ಲಿ ಹೇಳ್ಬೇಕಾ, ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ತೆಗೆದ್ರೆ ಸಾಕು, ಆ ಮಕ್ಕಳು ಹಂಗೆ ಬಿದ್ದರು, ಆ ಮಕ್ಕಳು ಹಿಂಗೆ ತಿಂದರು, ಅದು ಮಾಡಿದ್ರು ಇದು ಮಾಡಿದ್ರು, ಇದೇ ಕಂಪ್ಲೇಂಟ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಇದನ್ನೆಲ್ಲ ನೋಡಿ ನೋಡಿ ಇನ್ನೂ ಟೆನ್ಷನ್ ಆಗಿಬಿಟ್ಟು BP ಎಲ್ಲ ಬಂದುಬಿಟ್ಟಿದೆ ನಮಗೆ. ಮಕ್ಕಳನ್ನ ಇನ್ಯಾವ ರೀತಿ ನೋಡ್ಕೊಬೇಕು, ಇನ್ಯಾವ ರೀತಿ ಚೆನ್ನಾಗಿ ನೋಡ್ಕೊಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಆಗಿನ ಕಾಲದಲ್ಲಿ ರೋಡಲ್ಲಿ ಬಿಟ್ಟರು ಆಟ ಆಡ್ಕೊಂಡಿರ್ತಿದ್ರು ಮಕ್ಕಳು. ಮನೆಯಲ್ಲಿ ಬಿಟ್ಬಿಟ್ಟು ಮಕ್ಕಳು ಅಪ್ಪ ಅಮ್ಮ ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ? ಗಾರೆ ಕೆಲಸಗಳಿಗಂತೆ, ಕೂಲಿ ಕೆಲಸಗಳಿಗಂತೆ, ಹೊಲದ ಕೆಲಸಗಳಿಗಂತೆ. ನಿಮಗೆ ಗೊತ್ತಾ, ಮರಕ್ಕೆ ಜೋಲಿ ಕಟ್ಬಿಟ್ಟು ಮಗುನ ಮಲಗಿಸ್ಬಿಟ್ಟು ಇವಾಗ್ಲೂ ಕೆಲಸಗಳನ್ನ ಮಾಡೋರನ್ನ ನೋಡಿದ್ದೀನಿ ನಾನು ಬೆಂಗಳೂರಲ್ಲಿ. ಆದರೆ ನಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಳುಗಳನ್ನ ಎಷ್ಟರ ಮಟ್ಟಿಗೆ ಸೇಫ್ಟಿಯಾಗಿ ನೋಡಿಕೊಂಡ್ರು ಪಾಪ ಈಗಿನ ಕಾಲದಲ್ಲಿ ಎಷ್ಟು ಮಕ್ಳುಗಳು ಸಾಯ್ತಾ ಇದ್ದಾರೆ ಅಂತಂದರೆ ಆ ಭಗವಂತನಿಗೆ ಗೊತ್ತು ಯಾಕೆ ಈ ಥರ ಮಾಡ್ತಾಯಿದ್ದಾನೆ ಅಂತ. ನಮ್ಮ ಮನೇಲಂತೂ ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳ ಥರ ಯಾರಾದರೂ ಇರಬೇಕು ಅಂತ ಅಂದ್ಬಿಟ್ಟು ಪಾಪ ನಮ್ಮ ಹಸ್ಬೆಂಡೇ ಮನೆಯಲ್ಲೇ ಇದ್ದಾರೆ. ಮಗುನೂ ನೋಡಿಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಮನೆಯೂ ಬ್ಯಾಲೆನ್ಸ್ ಮಾಡ್ತಾರೆ, ಮಗುನೂ ನೋಡ್ಕೊತಾರೆ. ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ರಿಗೂ ಇದೇ ಥರ ಗಂಡ ಸಿಗಲಿ ಅಂತ ನಾನು
ಆಸೆ ಪಡ್ತೀನಿ. ಇನ್ನು ಕರಿಯ ನೋಡಿ ಏನು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೋಡೋಕೆ ಬಂದಿದ್ದಾನೆ. ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯ. ಬರೀ ಇದೇ ಆಗೋಯ್ತು. ಮನೆ ಕೆಲಸ ಮಾಡಲ್ಲ, ಏನೂ ಇಲ್ಲ. ನಾನು ವಿಡಿಯೋ ತಗೊಳ್ಳೋದು ಪೋಸ್ಟ್ ಮಾಡೋದು. ಯಪ್ಪ ಇವನಿಗೆ ನನ್ನ ಕಂಡ್ರೆ ಎಷ್ಟಿಷ್ಟ ಅಂದರೆ ಪಾಪ ರೋಡಲ್ಲಿ ಇರ್ತಾನೆ. ನಾವು ಊಟ ಏನಾದರೂ ತಿಂದರೆ ಮಿಕ್ಕಿದ್ರೆ ಅಥವಾ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅವನಿಗೆ ಹಾಕ್ಬಿಡ್ತೀವಿ. ಇನ್ನು ನಮ್ಮ ಮನೆಯವ್ರು ನೋಡಿ ರಾಗಿ ಇತ್ತು, ರಾಗಿ ಒಣಗಾಕೋದಿತ್ತು, ಒಣಗಾಕ್ತಾಯಿದ್ರು. ನನ್ನ ಮಗನಿಗೆ ಸರಿಗೆ ಬೇಕಾಗಿತ್ತು. ಕ್ಲೀನಾಗಿ ಒಣಗಾಕ್ತಾ ಇದ್ದಾರೆ ನೋಡಿ. ಇನ್ನು ನಾಷ್ಟ ಎಷ್ಟು ಗಂಟೆಗೆ ನಾಷ್ಟ ಮಾಡ್ತಾ ಇರೋದು ನೋಡಿ. ನಾಷ್ಟ ತಿಂದ್ಬಿಟ್ಟು ನನ್ನ ಮಗನ ಜೊತೆಲಿ ಆಟ ಆಡ್ತಾ ಇದೆ. ಅದಾದಮೇಲೆ ಚೆನ್ನಾಗಿ ನಿದ್ದೆ ಹೊಡೆದಿದ್ದಾಯಿತು ಮಧ್ಯಾಹ್ನ ಎಲ್ಲ. ಅದೆಷ್ಟು ಬೇಗ ಸಂಜೆ ಆಗೋಯ್ತು ಅಂತಲೇ ಗೊತ್ತಿಲ್ಲ. ನನ್ನ ಮಗನೂ ಬಂದುಬಿಟ್ಟ, ನಮ್ಮ ಅತ್ತೆ ಬಂದರು. ನನ್ನ ಮಗ ನೋಡಿ ಹೆಂಗೆ ಕಾಯ್ತಾ ಇದ್ದಾನೆ, ಎರಡನೇ ಮಗ ಅವ್ರ ಅಜ್ಜಿನ ನೋಡೋದಕ್ಕೆ ಅಂತ. ಇನ್ನು ನೈಟ್ಗೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಮೀನು ತರೋಣ ಅಂತ ಅಂದ್ಕೊಂಡಿದ್ದು. ಮೀನು ತಂದುಬಿಟ್ಟು ಮಾಡಿಬಿಟ್ಟು ಇವನಿಗೆ ಹೋಮ್ವರ್ಕ್ ಬೇರೆ ಬರೆಸ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಲವ್ ಯು ಆಲ್, ಬಾಯ್.